ಇವಾಗಲೂ ನಮಗೆ ಕೊಟ್ಟಿದ್ದಾರೆ. ಈ ಒಂದು ಏನು 50 ಕೋಟಿ ರೂಪಾಯಿ ಎಲ್ಲ ಶಾಸಕರಿಗೂ ಕೊಟ್ಟಿರೋಂಥದ್ದನ್ನು ನಮಗೂ ಕೊಟ್ಟಿದ್ದಾರೆ. ಈ ಇನ್ನೂ ಅದೇ ನಾವೆಲ್ಲ ಕಾಮಗಾರಿಗಳನ್ನು ಕೊಡಬೇಕು, ಆದರೆ ಕೊಡ್ತೀವಿ, ನಿಮಗೆ ಪ್ಲ್ಯಾನನ್ನು ಕಳಿಸಿ ಅಂತ ಹೇಳಿದ್ದಾರೆ. ಅಲ್ಲ, ಇನ್ನೂ ಜಾಸ್ತಿ ನಿರೀಕ್ಷೆ ಅಂದರೆ ಈಗ ನಮ್ಮೂರು ನಾನು ಲೆಕ್ಕ ಹಾಕ್ಸ್ದೆ, ನಮ್ಮ ಬರೀ ಕ್ಯಾತ್ನಳ್ಳಿಗೆ 20-30 ಕೋಟಿ ಬೇಕು. ಸೊ ಆ ಲೆವೆಲ್ಗೆ ಎಲ್ಲಿ ಸಿಗೋಕ್ಕಾಗತ್ತೆ ಅಂದರೆ ಇನ್ನೂ ಜಾಸ್ತಿ ಬಂದರೆ ಎಷ್ಟು ಕೊಟ್ಟರು ಇಸ್ಕೊತೀವಿ, ಯಾಕೆಂದರೆ ಕಾಮಗಾರಿಗಳು ಅಷ್ಟಿದೆ. ಇಲ್ಲ ಇನ್ನೂ ಎಲ್ಲ ನಾ ಹೇಳಿದ್ನಲ್ಲ, ಇವಾಗ ಕೊಟ್ಟಿದ್ದಾರೆ ದುಡ್ಡು, ಇನ್ನೂ ಜಾಸ್ತಿ ದುಡ್ಡು ಬೇಕು. ಎಷ್ಟು ದುಡ್ಡು ಕೊಟ್ಟರೂ ಸಾಕಾಗಲ್ಲ, ಯಾಕೆಂದರೆ ಅಷ್ಟು ಇಶ್ಯೂಸ್ ಇದೆ. ನಿಮ್ಮೂರಲ್ಲೇ ಗೊತ್ತಿರೋಂಥದ್ದು, ಎಷ್ಟು ರಸ್ತೆಗಳಿಲ್ಲ, ಎಷ್ಟು ಮೋರಿಗಳಿಲ್ಲ. ಈ ಮೋರಿಗಳಲ್ಲೆಲ್ಲ ಮುಗಿಸ್ಬೇಕು, ಪ್ರತಿ ಊರು ಮುಗಿಸ್ಬೇಕು ಅಂದರೆ 5-10 ಕೋಟಿ ಬೇಕಾಯ್ತದೆ. ನಮ್ಮ ಕ್ಷೇತ್ರದಲ್ಲಿ 236 ಹಳ್ಳಿ ಇವೆ. ಇವೆಲ್ಲ ನಮ್ಮದು ಸುಮಾರು ದೊಡ್ಡ ಹಳ್ಳಿಗಳಿವೆ, ಅದಕ್ಕೆ 10-20 ಕೋಟಿ ರೂಪಾಯಿಗಳು ಬೇಕು. ಇವೆಲ್ಲ ಸಮಸ್ಯೆಗಳಿದ್ದೇ ಇದೆ. ಆದರೆ ಅದು ಮೇಜರ್ ಹೋಗ್ತಾ ಇದೆ. ಅದು ಈಗ ಎರಡು ಆ ಕಡೆನೂ ಹೋಗಬೇಕು, ಮತ್ತು ಅನುದಾನಗಳನ್ನು ಬರಲೇಬೇಕು. ಈಗೇನಂದರೆ ಎಲ್ಲ ಇಶ್ಯೂಸ್ನೂ ಸಾಲ್ವ್ ಮಾಡೋಕ್ಕೆ ಒಂದೇ ಸತಿನೂ ಆಗಲ್ಲ.